ಮಾತಾಡ್ತೇವೆ. ಆದರೆ ಮೂಲತಃ ಹೂವು ಅನ್ನುವುದು ಅತ್ಯಂತ ಒಳ್ಳೆಯ ಸಂಕೇತವನ್ನು ಸೂಚಿಸುವಂಥದ್ದು. ಕರೆದವರು ಮತ್ತು ಕರೆದಾಗ ಬಂದವರು ಇವರು ಎಲ್ಲರೂ ಇಲ್ಲಿ ಒಂದು ವಿಷಯಕ್ಕಾಗಿ, ಒಂದು ಒಳ್ಳೆಯ ಸಂಗತಿಗಳಿಗಾಗಿ ಸೇರಿದ್ದಾರೆ. ಈ ಎಲ್ಲರ ಭಾವಪುಷ್ಪಗಳು ಒಳ್ಳೆಯ ಕಾರ್ಯಕ್ಕಾಗಿ, ಒಳ್ಳೆಯ ಜಗತ್ತಿನ ಸೇವೆಗಾಗಿ ಅಥವಾ ಭಗವಂತನ ಆರಾಧನೆಗಾಗಿ ಒಟ್ಟುಗೂಡಲಿ ಅನ್ನುವ ಅಭಿಪ್ರಾಯದಲ್ಲಿ ನಾವೆಲ್ಲ ಬಂದದ್ದು ಒಂದು ಪರ್ಪಸ್, ಒಳ್ಳೆಯದಾಗಬೇಕು, ಜಗತ್ತಿಗೆ ಸೇವೆಯಾಗಬೇಕು ಭಗವಂತನದ್ದು ಅನ್ನುವುದನ್ನು ಸೂಚಿಸುವಂತೆ ಹೂವಿನ ಬದಲಾವಣೆ, ಹಾಕುವಿಕೆ ಅನ್ನೋದರಲ್ಲಿ ಒಂದು ಭಾವನೆ ಇದೆ. ಅದರಂತೆ ಇಲ್ಲಿ ಪುಷ್ಪಗಳಿಂದ ಪರಸ್ಪರ ಇಬ್ಬರೂ ಕೂಡ ಅರ್ಚನೆ ಮಾಡಿಕೊಂಡಿದ್ದಾರೆ, ಆಲಂಗಿಸಿಕೊಂಡಿದ್ದಾರೆ. ಕೈಗೆ ನೀರು ಕೊಟ್ಟಿದ್ದಾನೆ, ಕಾಲು ತೊಳೆದಿದ್ದಾನೆ. ತಯೋರ್ ಮಧ್ಯಸ್ಥ ಸುಪ್ರೀತೋ ನಿದಧೇ ಸುಸಮಾಹಿತ. ಅವರ ಮಧ್ಯದಲ್ಲಿ ನೋಡ್ತಾ ಹನುಮಂತ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಅಂತೂ ಒಂದು ಒಳ್ಳೆಯ ಅಗ್ನಿ ಸಾಕ್ಷಿಕವಾಗಿ ಇಬ್ಬರಲ್ಲೂ ಗೆಳೆತನ ಬಂತು ಅಂತ. ಆ ಅಗ್ನಿಯನ್ನಲ್ಲಿ ಇರಿಸಿದ್ದೇ ಆ ಕಾರಣಕ್ಕಾಗಿ. ದೀಪ್ಯಮಾನಂ ಅಗ್ನಿಂ ತೌ ಚಕ್ರತುಶ್ಚ ಪ್ರದಕ್ಷಿಣಂ. ಅಲ್ಲೇ ಉರಿಸಿದ್ದ ಬೆಂಕಿಯನ್ನು ಸುಗ್ರೀವ ಮತ್ತು ರಾಮಚಂದ್ರ ಇಬ್ಬರು ಪ್ರದಕ್ಷಿಣೆ ಬಂದು ಮಾತನಾಡಿಕೊಂಡರು. ಸುಗ್ರೀವೋ ರಾಘವಶ್ಚೈವ ವಯಸ್ಸತ್ವಂ ಉಪಾಗತವು. ಅಗ್ನಿಸಾಕ್ಷಿಕವಾಗಿ ಇಟ್ಟ ಹೆಜ್ಜೆಗಳು, ಪ್ರದಕ್ಷಿಣೆ ಬಂದವುಗಳು ಅವರ ಸ್ನೇಹಕ್ಕೆ ಗಟ್ಟಿಯಾದ ಮುನ್ನುಡಿಯನ್ನು ಬರೆಯಿತು. ವಯಸ್ಸತ್ವಂ ಉಪಾಗತವು, ಇಬ್ಬರು ಅತ್ಯಂತ ಆತ್ಮೀಯ ಮಿತ್ರರಾಗಿ ಬಿಟ್ಟರು. ತತಃ ಸುಪ್ರೀತ ಮನಸೌ ತಾವು ಉಭೌ ಹರಿರಾಘವೌ. ಕಪಿವೀರ ಮತ್ತು ರಘುವೀರ ಇಬ್ಬರು ಅರಳಿದ ಮನಸ್ಸುಳ್ಳವರಾಗಿ ಅನ್ಯೋನ್ಯವಾಗಿ ಕಣ್ಣು ಪರಸ್ಪರ ನೋಡಿಕೊಳ್ತಾ ನ ತೃಪ್ತಿಂ ಉಪಜಗ್ಮತು. ರಾಮನಿಗೆ ಸುಗ್ರೀವನನ್ನು ನೋಡಿ ಖುಷಿಯಾಯಿತು, ಸುಗ್ರೀವನಿಗೆ ರಾಮನನ್ನು ನೋಡಿ ಖುಷಿಯಾಯಿತು. ಖುಷಿಗೆ ಕಾರಣ ಏನು ಅಂದರೆ ಇಬ್ಬರಲ್ಲೂ ಇದ್ದದ್ದು ಒಳ್ಳೆಯ ಮನಸ್ಸು. ಒಳ್ಳೆಯ ಮನಸ್ಸು ಇದ್ದಲ್ಲಿ ಸರ್ವದಾ ಯಾವತ್ತೂ ಕೂಡ ಮನಸ್ಸು ಮತ್ತಷ್ಟು ಆನಂದದಿಂದ, ತೃಪ್ತಿಯಿಂದ ಮುಂದುವರಿಯುತ್ತೆ.